ಸೋದರಿ ಸೌಜನ್ಯ ಬರೀ ಸೌಜನ್ಯ ಆಗಿ ಇವತ್ತು ಉಳಿದಿಲ್ಲ, ಬದಲಾಗಿ ಶಕ್ತಿಯ ಪ್ರತಿರೂಪವಾಗಿ ಒಂದು ದೇವತೆಯಾಗಿ ಕಾಣ್ತಿದ್ದಾಳೆ. ಕಾರಣ ಏನಂದರೆ, ಆ ಪ್ರಕರಣವೇ ಮುಗಿದೋಯ್ತಪ್ಪ, ಇನ್ನೇನು ಬಿಟ್ಬಿಡಿ ಅನ್ನುವ ಸ್ಥಿತಿಗೆ ಎಲ್ಲರನ್ನ ಇಡೀ ವ್ಯವಸ್ಥೆ ತಂದು ಕೂರಿಸಿದ್ದಂತಹ ಸಂದರ್ಭದಲ್ಲಿ ಆ ಪ್ರಕರಣಕ್ಕೆ ಮರುಜೀವ ಬಂದಿದೆ. ಎಲ್ಲೆಲ್ಲಿಂದಲೋ ಬಂದಂತಹ ಜನ ಎದ್ದು ನಿಂತು ಈಗ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯ ಬೇಕು ಅಂತ ಬಯಸ್ತಿದ್ದಾರೆ. ತುಂಬ ಸಲ ತುಂಬ ಘಾಸಿಗೊಳಿಸುವಂಥದ್ದು ಮನಸ್ಸನ್ನು ಅವರ ತಾಯಿ, ಸೌಜನ್ಯ ಅವರ ತಾಯಿ ಕುಸುಮಾವತಿಯವರು ಆಡಿದಂತಹ ಕೆಲ ಇಂಟರ್ವ್ಯೂಗಳಲ್ಲಿನ ಸಾಲುಗಳು ನನಗೆ ನೋಡೋಕ್ಕಾಗಲಿಲ್ಲ. ಇಡೀ ದೇಹದಲ್ಲಿ ಗಾಯಗಳಾಗಿದ್ದವು, ಆ ಭಾಗಕ್ಕೆ ಮಣ್ಣು ತುಂಬಿದ್ರು ಅನ್ನೋದನ್ನು ಹೇಳಬೇಕಾದ್ರೆ ತುಂಬ ಸಂಕಟ ಆಗುತ್ತೆ. ಅಷ್ಟು ನೀಚತನದಿಂದ ದೌರ್ಜನ್ಯಕ್ಕೆ ಒಳಗಾಗಿದ್ದಂತಹ ಯಾವ ಕಟುಕ ವಿಕೃತರ ಕೈಗೆ ಸಿಕ್ಕಿ ನಲುಗಿದ್ಲು ಆ ಹೆಣ್ಣು ಮಗಳು. ಆಕೆ ಇವತ್ತಿದ್ದಿದ್ದರೆ ಆಲ್ಮೋಸ್ಟ್ ಒಂದು 30 ವರ್ಷದ ಯುವತಿ ಆಗಿರ್ತಿದ್ಲು. ಹೇಗಿರ್ತಿದ್ರು ಏನೋ ಪಾಪ, ಆದರೆ ಅವ್ರು ಇವತ್ತಿಲ್ಲ ನಮ್ಮ ಜೊತೆಲಿ. ಆದರೆ ಆ ಪ್ರಕರಣ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂದರೆ, ಇನ್ನು ಯಾರೂ ಕೂಡ ಆ ಪ್ರಕರಣ ಮುಗೀತಪ್ಪ ಇನ್ನೇನು ಬಿಟ್ಬಿಡೋಣ ಅನ್ನುವ ಸ್ಥಿತಿಗೆ ಯಾರೂ ಈಗ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಐ ವಿಟ್ನೆಸ್ ಕೂಡ ಈಗ ಈ ಪ್ರಕರಣದಲ್ಲಿ SIT ತನಿಖಾಧಿಕಾರಿಗಳಿಗೆ ದೂರು ಕೊಟ್ಟು ಅಥವಾ ಗೊತ್ತಿರುವ ವಿಚಾರಗಳನ್ನು ಹೇಳಿ ಬಂದಿರುವಂಥದ್ದು. ಜೊತೆಯಲ್ಲಿ ಚಿನ್ನಯ್ಯ ಕೂಡ ಇದೇ ಪ್ರಕರಣದ ಬಗ್ಗೆ ಅತ್ಯಂತ ಗಂಭೀರವಾದಂತಹ ಸಂಗತಿಗಳನ್ನು ಹೇಳಿದ ಮೇಲೆ ಕುಸುಮಾವತಿಯವರು ಕೂಡ ದೂರು ಕೊಟ್ಟರು. ಮಂಪರು ಪರೀಕ್ಷೆಗೆ ಒಳಪಡಿಸಿ ನನ್ನ ಮಗಳನ್ನು ಕೂಡ ಹೂತು ಇರಬಹುದಾದಂತಹ ಸಾಧ್ಯತೆಗಳಿದೆ ಈತ ಅನ್ನುವಂಥದ್ದನ್ನು ಹೇಳಿ ಆತನ ಹೇಳಿಕೆಗಳನ್ನೂ ತಗೊಳ್ಳಿ. ಯಾಕಂದರೆ ಈಗ ಕಾನೂನಾತ್ಮಕ ಒಂದು ಸವಾಲು ಬರುತ್ತೆ ಈ ಪ್ರಕರಣದಲ್ಲಿ ಅನ್ನೋದನ್ನೇ ಎಲ್ಲರೂ ಹೇಳ್ತಾ ಬಂದರು. ನೀವು ಸೂಕ್ಷ್ಮವಾಗಿ ನೋಡಿ, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಯಾರೆಲ್ಲ ಅಸಹಜ ಪ್ರಕರಣವನ್ನು ಬುರುಡೆ ಪ್ರಕರಣ ಅಂದರು, ಏನೆಲ್ಲ ಅಂದರು, ಅವರು ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಬಂದರು. ಈ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಸೌಜನ್ಯ ಅವರ ತಾಯಿ ಕುಸುಮಾವತಿಯವರು ಅಂತ. ಅವರಷ್ಟೇ ಹೋಗೋ ಅಗತ್ಯ ಇಲ್ಲ, ಸರ್ಕಾರ ಕೂಡ ಹೋಗಬಹುದು. ಈ ಪ್ರಕರಣವನ್ನು ಅಂಥದ್ದೇ ಮಾಧ್ಯಮಗಳಲ್ಲಿ ಕೂತಂತಹ ವಕೀಲ ಪ್ರದೀಪ್ ಅವರು ಹೇಳಿದ್ರು. ಎರಡೂ ಸಾಧ್ಯತೆಗಳಿದೆ ಅನ್ನೋದನ್ನು ಹೇಳಿದ್ರು. ಇನ್ನೂ ನೋಡಿ ಎಷ್ಟು ಆಕೆ ದೇವತೆ, ಶಕ್ತಿಯ ರೂಪ ಅನ್ನೋದಕ್ಕೆ ಪೂರಕವಾದಂಥದ್ದು. ಈ ಪ್ರಕರಣದಲ್ಲಿ SIT ತನಿಖಾಧಿಕಾರಿಗಳಿಗೆ ಕೊಟ್ಟಂತಹ ಚೌಕಟ್ಟೇನಿತ್ತು, 1994-95ರಿಂದ 2014 ತನಕದ ಎಲ್ಲ ಪ್ರಕರಣಗಳನ್ನು ತನಿಖೆ ಮಾಡಿ ಅಂತ ಕೊಟ್ಟಿದ್ದಿತ್ತು. ಅದರಲ್ಲಿ 2012ರ ಸೌಜನ್ಯ ಪ್ರಕರಣ ಕೂಡ ಬರುತ್ತೆ. ತನಿಖೆ ಏನು ಮಾಡ್ತಾರೆ, ಎಷ್ಟು ಸಾಧ್ಯ ಇದೆಯೋ ಅಷ್ಟು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸ್ತಾರೆ, ಒಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟು ಕೂಡ ಸೌಜನ್ಯ ಕೇಸ್ಗೆ ನ್ಯಾಯವನ್ನು ಕೊಡಿಸುತ್ತೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ ಅನ್ನುವಂತಹ ಚರ್ಚೆಗಳ ಮಧ್ಯೆ ಕುಸುಮಾವತಿಯವರ ಪ್ರಕರಣ ಏನಿದೆ, ಅವರು ಸಲ್ಲಿಸಿದ್ದಾರೆ ಅನ್ನುವಂತಹ ವಿಚಾರ ಏನಿದೆ, ಇದರ ಜೊತೆಯಲ್ಲಿ ಈಗ SIT ತನಿಖಾಧಿಕಾರಿಗಳು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ 3 ಬೇರೆ ಕಾರಣಕ್ಕೂ ಕೊಟ್ಟಿರ್ಬೋದು, ಆದರೆ ಸೂಕ್ಷ್ಮವಾಗಿ ನೋಡಿದ್ರೆ ಇದೇ ಪ್ರಕರಣ ಇರಬಹುದು ಅನಿಸುತ್ತೆ. 3 ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ತಿದ್ದಾರೆ. ನೋಡಿ, ಇನ್ನೂ ಸೂಕ್ಷ್ಮವಾಗಿ ನೋಡಿ, ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಬುರುಡೆ ಗ್ಯಾಂಗ್ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಮತ್ತು ಚಿನ್ನಯ್ಯನ ವಿಚಾರವನ್ನು ಇಟ್ಕೊಂಡು ಅಥವಾ ಸುಜಾತಾ ಭಟ್ ಅವರ ವಿಚಾರವನ್ನು ಇಟ್ಕೊಂಡು ದಿನವೆಲ್ಲ ರುಬ್ಬಿದಂತಹ ಮಾಧ್ಯಮಗಳು ಇವತ್ತು ಎಷ್ಟು ನಿಮಿಷಗಳ ಕಾಲ ಈ 3 ನೋಟಿಸ್ ಕೊಟ್ಟು ಅವರ ವಿಚಾರಣೆ ನಡೆಸಿದ್ರು ಅನ್ನುವಂತಹ ಸುದ್ದಿಯನ್ನು ಬಿತ್ತರಿಸಿದ್ರು ಅನ್ನೋದು ನಿಮಗೆ ಗೊತ್ತಾದರೆ ಇನ್ನು ಮುಂದೆ TV ಚಾನೆಲ್ಗಳನ್ನು ನಾವ್ಯಾಕೆ ನೋಡಬೇಕು ಅನ್ನೋದು ಸ್ಪಷ್ಟ ಆಗುತ್ತೆ. ಇದಕ್ಕಿಂತಲೂ ಮುಖ್ಯ ಏನಂದರೆ, ಇಲ್ಲಿ ಆರಂಭದಿಂದಲೂ ನಾನು ಹೇಳ್ತಾ ಬರ್ತಿದ್ದೆ, SIT ತನಿಖೆ ಸರಿಯಾದ ಹಾದಿಯಲ್ಲಿ ನಡೀತಿದೆ. ಅನುಚೇತ್ ಅವರು ಬಂದ ಮೇಲೆ ವೇಗ ಹೆಚ್ಚಿಸಿಕೊಳ್ಳುತ್ತೆ, ಅಸಲಿ ಆಟ ಶುರುವಾಗುತ್ತೆ ಅನ್ನೋದನ್ನು ನಾನು ಆಗಸ್ಟ್ 29-30ನೇ ತಾರೀಕಿನ ವಿಡಿಯೋದಲ್ಲೇ ಹೇಳಿದ್ದೆ, 28ನೇ ತಾರೀಕಿನ ವಿಡಿಯೋದಲ್ಲಿ. ಅದೀಗ ನಡೀತಿದೆ ನೋಡಿ. ಇಲ್ಲಿ ಒಡನಾಡಿ ಸಂಸ್ಥೆಯ ಒಳಗೆ ಬಂದು ಧೈರ್ಯದಿಂದ ಅವರ ಬಲವನ್ನು ಪಡ್ಕೊಂಡು, ಅವರ ಕಾನೂನಿನ ಮಾರ್ಗದರ್ಶನವನ್ನು ಪಡ್ಕೊಂಡು ಒಂದು ಹೆಣ್ಣುಮಗಳು, ಮಂಡ್ಯ ಭಾಗದ ಹೆಣ್ಣುಮಗಳು, ಸಾಕ್ಷಿ ಹೇಳ್ತೀನಿ ನಾನು ಐ ವಿಟ್ನೆಸ್ ಅಂತ ಏನು ಬಂದಿದ್ರು, ಅವರು ಪದೇ ಪದೇ ಆಡಿಯೋನು ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ, ಒಬ್ಬ ತೊದಲಿಗ ಇದ್ದ, ಆತ ತೊದಲ್ತಾ ಮಾತಾಡ್ತಾ ಇದ್ದ ಅನ್ನುವಂಥ ಒಂದು ಸಾಲಿದೆಯಲ್ಲ, ಇಂಪಾರ್ಟೆಂಟ್ ಸಾಲು, ಆ ಸಾಲು ಈ ಪ್ರಕರಣಕ್ಕೆ ಬಹುದೊಡ್ಡ ಸಾಕ್ಷಿಯನ್ನು ಒದಗಿಸುತ್ತೆ. ಅಷ್ಟೇ ಅಲ್ಲ, ಸೌಜನ್ಯ ಅನ್ನುವಂತಹ ಒಂದು ಶಕ್ತಿಯ ರೂಪ, ದೇವತೆ, ಆಕೆಗೆ ನ್ಯಾಯ ಸಿಗತ್ತೆ. ಪದೇ ಪದೇ ಆತ ಬಿಕ್ಕಳಿಸ್ತಿದ್ದ, ತೊದಲುಕೊಂಡು ಮಾತಾಡ್ತಿದ್ದ ಅನ್ನುವಂತಹ ಒಂದು ಸಾಲು, ಆ ಒಂದು ಹೇಳಿಕೆ ಕೂಡ
ನೇರ ಬಹಿರಂಗವಾಗಿ ಬಹುಪಾಲು ಜನಕ್ಕೆ ಇಂಥವ್ರು ಇರಬಹುದಾ ಅನ್ನುವಂತಹ ಪಕ್ಕಾ ಮಾಹಿತಿ, ಅವ್ರಿಗೊಂದು ಕಲ್ಪನೆ ಬರುತ್ತೆ ಜನಕ್ಕೆ. ಆಕೆ ಹೇಳಿದಂತಹ ತೊದಲಿಗ ಅಥವಾ ಬಿಕ್ಕಳಿಕೆಯ ವ್ಯಕ್ತಿ ಈತ ಇರಬಹುದಾ ಅನ್ನುವಂತಹ ಅನುಮಾನ ಅಂತೂ ಮೂಡುತ್ತೆ. ಆದರೆ ಸತ್ಯಾಸತ್ಯತೆಯನ್ನು ತನಿಖಾಧಿಕಾರಿಗಳು ಸ್ಪಷ್ಟವಾಗಿ ತಮ್ಮ ವರದಿಯಲ್ಲಿ ದಾಖಲಿಸಬಹುದು ಅನ್ನುವಂಥದ್ದು ಬಹುಮುಖ್ಯ ವಿಚಾರ. ಇದರ ಜೊತೆಯಲ್ಲಿ ಇಲ್ಲಿ ಇನ್ನೂ ಕೆಲವರಿಗೆ ಆತಂಕ ಶುರುವಾಗಿರುವಂಥದ್ದು. ಯಾಕಂದರೆ ಅವತ್ತು ಇದ್ದಂಥದ್ದು ಯಾರ ಸರ್ಕಾರ? BJP ಸರ್ಕಾರ. ಅವತ್ತಿನ ಗೃಹ ಸಚಿವರು ಯಾರು? ಆರ್ ಅಶೋಕ್ ಅವರು ಕೂಡ. ಅವತ್ತಿನ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸೌಜನ್ಯ ಪರವಾಗಿ ನಿಂತಿತ್ತು ಇಲ್ಲ ಅನ್ನೋದು ಆ ಪ್ರಕರಣದಲ್ಲಿ ತಪ್ಪಿತಸ್ಥರ ಹುಡುಕಾಟ ಅಥವಾ ತಪ್ಪಿತಸ್ಥರಿಗೆ ಏನಾದರೂ ಶಿಕ್ಷೆ ಆಗಿದೆಯಾ ಅನ್ನುವಂತಹ ಎರಡೂ ಪ್ರಶ್ನೆಗಳ ಉತ್ತರದಲ್ಲೇ ಅವತ್ತಿನ ವ್ಯವಸ್ಥೆ ಸೌಜನ್ಯ ಜೊತೆ ಎಷ್ಟು ನಿಂತಿತ್ತು ಅನ್ನೋದಕ್ಕೆ ಪಕ್ಕಾ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಇವತ್ತು ಕನ್ನಡ ಪತ್ರಿಕೋದ್ಯಮದಲ್ಲಿ ಒಂದು 100% ತನಿಖಾ ಪತ್ರಿಕೋದ್ಯಮ ಯಾರಾದರೂ ಮಾಡ್ತಿದ್ದಾರೆ ಅಂದರೆ ಜಿ ಮಹಂತೇಶ್ ಅನ್ನುವಂಥವ್ರು. ಅವ್ರದ್ದು ದ ಫೈಲ್ ಅನ್ನುವಂತಹ ಒಂದು ಕನ್ನಡ ಮತ್ತು ಇಂಗ್ಲೀಷ್ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಈ ಪ್ರಕರಣದ ಬಗ್ಗೆ ಅತ್ಯಂತ ಸೂಕ್ಷ್ಮವಾದಂತಹ ವಿಚಾರಗಳನ್ನು ಕೂಡ ಹೇಳ್ತಾ ಬಂದಿತ್ತು. ನಿಮಗೆ ನೀವು ನೋಡಬಹುದು, ಜುಲೈ 7, 2025 ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು. ಸೌಜನ್ಯ ಕೊಲೆ ಮರಣೋತ್ತರ ಪರೀಕ್ಷೆಯಲ್ಲಿ ವೈದ್ಯರ ಲೋಪ, CBI ಗೌಪ್ಯ ಪತ್ರ ಬಯಲು ಅನ್ನುವಂತಹ ಒಂದು ವರದಿ ಪ್ರಕಟ ಆಗಿತ್ತು. ಅದರಲ್ಲಿ ಸೂಕ್ಷ್ಮವಾಗಿ ಹೇಳಿದರು ಅವತ್ತಿನ ವ್ಯವಸ್ಥೆ ಹೇಗೆ ಸೌಜನ್ಯಗೆ ಸಮಸ್ಯೆ ಮಾಡಿದ್ರು, ಆಕೆಗೆ ನ್ಯಾಯ ಸಿಗದಂತೆ ಮಾಡಿದ್ರು ಅನ್ನೋದನ್ನು ವಿವರವಾಗಿ ಹೇಳಿರುವಂತಹ ಆರ್ಟಿಕಲ್ ಅದು. ನೋಡಿ, ಉಜಿರೆ ಸೌಜನ್ಯ ಮರಣೋತ್ತರ ಪರೀಕ್ಷಾ ಸಂದರ್ಭದಲ್ಲಿ ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ ಅವರು ಒಳಾಂಗಗಳನ್ನು ಸಂಗ್ರಹಿಸಿ ಸಂರಕ್ಷಿಸಿಡುವಲ್ಲಿ ವಿಫಲರಾಗಿರುವುದೂ ಸೇರಿದಂತೆ ಹಲವು ಲೋಪಗಳ ಕುರಿತು CBI ತನಿಖಾ ಸಂಸ್ಥೆಯು ಸರ್ಕಾರಕ್ಕೆ 9 ವರ್ಷಗಳ ಹಿಂದೆಯೇ ಬರೆದಿದ್ದ ಗೌಪ್ಯ ಪತ್ರವನ್ನು ದಿ ಫೈಲ್ ಇದೀಗ ಹೊರಗೆಡುತ್ತಿದೆ ಅನ್ನುವಂತಹ ಒಂದು ಇಂಟ್ರೋ ಮೂಲಕ ಶುರುವಾಗುವಂತಹ ವರದಿ. ಆ ಒಂದು ಆರ್ಟಿಕಲ್ನಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಅವತ್ತಿನ ವ್ಯವಸ್ಥೆಗಳು ಸೌಜನ್ಯಗೆ ನ್ಯಾಯ ಸಿಗದಂತೆ ಮಾಡಿರಬಹುದು ಅನ್ನೋದನ್ನ CBI ಕೂಡ ಸ್ಪಷ್ಟವಾಗಿ ಹೇಳಿದೆ. ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ ಅವರ ವಿರುದ್ಧ ಕಠಿಣ ದಂಡನೆಗೆ ಶಿಫಾರಸು ಮಾಡಿ CBI ಬರೆದಿದ್ದ ಪತ್ರವನ್ನು ಮಾಹಿತಿ ಹಕ್ಕಿನ ಅಡಿಯಲ್ಲಿ ಒದಗಿಸಬೇಕೇ ಬೇಡವೇ ಎಂಬ ಕುರಿತು ಆರೋಗ್ಯ ಇಲಾಖೆಯು CBIಗೆ 2 ಬಾರಿ ಪತ್ರ ಬರೆದಿತ್ತು. ಆದರೆ ಈಗ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೃಹ ಇಲಾಖೆಯು RTI ಅಡಿಯಲ್ಲಿ ನೀಡಿರುವ ಕಡತದಲ್ಲಿ CBI ಬರೆದಿದ್ದ ಗೌಪ್ಯ ಪತ್ರವೂ ಇದೆ. ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ ಅವರ ವಿರುದ್ಧ ಕಠಿಣ ದಂಡನೆ ಮತ್ತು ಇಲಾಖಾ ವಿಚಾರಣೆ ನಡೆಸುವ ಸಂಬಂಧ CBI ಸಂಸ್ಥೆಯು 2016 ಮಾರ್ಚ್ 7 ಗೃಹ ಇಲಾಖೆಗೆ ಗೌಪ್ಯ ಪತ್ರ ಬರೆದಿತ್ತು. 184 ಪುಟಗಳನ್ನು ಒಳಗೊಂಡಿರುವಂತಹ ಕಡತವನ್ನು ದಿ ಫೈಲ್ RTI ಅಡಿಯಲ್ಲಿ ಪಡೆದುಕೊಂಡಿದೆ. ಅವತ್ತು ಎಷ್ಟೆಲ್ಲ ತಪ್ಪುಗಳು ತನಿಖೆಯ ಹಂತದಲ್ಲಿ ಲೋಪಗಳಾಗಿದ್ವು, ಆ ಕಾರಣಕ್ಕೋಸ್ಕರ ಇವತ್ತು ಸೌಜನ್ಯಗೆ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ಇಡೀ ಆರ್ಟಿಕಲ್ ತುಂಬ ಸೂಕ್ಷ್ಮವಾಗಿ ಸಮಗ್ರವಾಗಿ ಹೇಳಿದೆ. ನೋಡಿ, ಹಂತವಾಗಿ ನ್ಯಾಯ ಕೊಡಿಸಬೇಕಾಗಿದ್ದಂತಹ ಮರಣೋತ್ತರ ಪರೀಕ್ಷೆಯ ವೈದ್ಯಾಧಿಕಾರಿಗಳೇ ಈ ಥರ ಮಾಡಿದ್ರು ಅಂದರೆ ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಲಿಲ್ವಲ್ಲ ಅನ್ನುವಂತಹ ಇಷ್ಟು ದಿನದ ಕೊರಗೆ ಏನಿತ್ತು, ಒಂದು ಜನಾಕ್ರೋಶ ಇತ್ತು, ಆ ಎಲ್ಲವೂ ಕೂಡ ಈಗ ಒಂದು ಪ್ರವಾಹದಂತೆ ನಿಂತಿದೆ. ಆ ಕಡೆ ಅವಳು ಕೂಡ, ಸೌಜನ್ಯ ಕೂಡ ಒಂದು ಶಕ್ತಿಯಾಗಿ ಎದ್ದು ನಿಂತಿದ್ದಾಳೆ, ಎಲ್ಲರನ್ನ ಒಟ್ಟುಗೂಡಿಸ್ತಿದ್ದಾಳೆ. ಆ ಮಂಡ್ಯದ ಹೆಣ್ಣುಮಗಳು ಪದೇ ಹೇಳಿದಂತಹ ತೊದಲಿಗ, ಆತನ ಜೊತೆಯಲ್ಲಿದ್ದಂಥವರು, ಆ ಸತ್ಯಾಸತ್ಯತೆ ಗೊತ್ತಾಗಬೇಕಿದೆ. ಯಾಕಂದರೆ ಅವರು ಹಲವಾರು ಇಂಟರ್ವ್ಯೂಗಳಿಗೆ ಕೊಟ್ಟಂತಹ ಹೇಳಿಕೆಯಲ್ಲೂ ಕೂಡ ಆ ಪರ್ಟಿಕ್ಯುಲರ್ ಆಗಿ ಆ ತೊದಲಿಗ ಬಿಕ್ಕಳಿಸ್ತಿದ್ದ ಅನ್ನುವಂತಹ ಮಾತನ್ನು ಪದೇ ಹೇಳಿದ್ದಾರೆ. ಆತ ಯಾರು? ಆ ಕಾರಣಕ್ಕೋಸ್ಕರನೇ ಕೆಲವರಿಗೆಲ್ಲ ಈಗ ಕರೆಸಿ ವಿಚಾರಣೆ ಮಾಡ್ತಿದ್ದಾರ. ನಿಮಗೆ ಮೊಹಂತಿ ಅವರು ಒಂದು ದಿನದ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿದ್ರು. ಸುದೀರ್ಘವಾಗಿ 90 ನಿಮಿಷಗಳ ಕಾಲ ಒಂದು ಮಾತುಕತೆ ನಡೀತು. ಆ ಮಾತುಕತೆಯ ನಂತರ ಹಂತವಾಗಿ ಸೌಜನ್ಯ ಪ್ರಕರಣ ಸ್ವಲ್ಪ ಗರಿ ಬಿಚ್ಕೊಳ್ತಾ ಇದೆ. ಆಕೆಗೆ ನ್ಯಾಯ ಸಿಗತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಈಗ ಗಟ್ಟಿಯಾಗ್ತಿದೆ. ಕಾರಣ SIT ತನಿಖಾಧಿಕಾರಿಗಳ ಒಂದು ಕ್ರಮ ಇವತ್ತು ರಾಜ್ಯದ ಇಡೀ ಜನಕ್ಕೆ, ಬಹುಪಾಲು ಜನಕ್ಕೆ, ಸೌಜನ್ಯಗೆ ನ್ಯಾಯ ಬೇಕೇ ಬೇಕು ಅಂತ ಬಯಸುವಂತಹ ಬಹುಪಾಲು ಜನಕ್ಕೆ ಒಂದು ಸಣ್ಣದೊಂದು ಗುಡ್ ನ್ಯೂಸ್ ಆಗಿದೆ. ಆದರೆ ಇಷ್ಟಕ್ಕೆ ಮುಗಿಯುತ್ತಾ? ಸಾಧ್ಯವೇ ಇಲ್ಲ. ಈಗ ಎಲ್ಲ ಮುಗ್ದೇ ಹೋಯಿತು, ತಪ್ಪಿತಸ್ಥರು ಇವರೇ,
ಈಗ ಅವ್ರಿಗಷ್ಟೇ ವಿಚಾರಣೆ ಕರೆದಿದ್ದಾರೆ, ಸತ್ಯಾಸತ್ಯತೆ ಗೊತ್ತಾಗಬೇಕಿದೆ. ಕೊನೆಗೆ ತನಿಖಾಧಿಕಾರಿಗಳು ಅಧಿಕೃತವಾಗಿ ಹೇಳುವ ತನಕ ಇವೆಲ್ಲವೂ ಕೂಡ ಕೇವಲ ಸುದ್ದಿಯಷ್ಟೇ. ನಿಖರವಾದಂತಹ ಮಾಹಿತಿಯನ್ನು SIT ತನಿಖಾಧಿಕಾರಿಗಳೇ ಕೊಡಬೇಕು. ಯಾವುದೋ ಮೇನ್ ಸ್ಟ್ರೀಮ್ ಮೀಡಿಯಾಗಳೇ ಇರಬಹುದು, ಯೂಟ್ಯೂಬರ್ಸೇ ಇರಬಹುದು, ಹೇಳಿದ್ದಷ್ಟೇ ಸತ್ಯ ಅಲ್ಲ. ಸತ್ಯ ಬರುವ ತನಕ ಸಂಯಮ ಇರಬೇಕು. ಆದರೆ ಬಹುಪಾಲು ಜನ ಬಯಸ್ತಿದ್ದದ್ದೇನು, ಬರೀ ಇವ್ರನ್ನೇ ಕರೆಸಿ ವಿಚಾರಣೆ ಮಾಡ್ತಿದ್ದಾರೆ, ಅವ್ರನ್ನಿಲ್ವಾ? ಅವರು ಕೂಡ ಈಗ ವಿಚಾರಣೆಗೆ ಬಂದಿದ್ದಾರೆ. ಯಾಕಂದರೆ ಎರಡೂ ಕಡೆಯ ವಾದವನ್ನು ಆಲಿಸಲೇಬೇಕು. ಆ ನಂತರವೇ ಸತ್ಯಾಸತ್ಯತೆ ಹೊರಗೆ ಬರುವಂಥದ್ದು. ಹಾಗಿದ್ರೆ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆದಮೇಲೆ ಇಡೀ ವ್ಯವಸ್ಥೆಯಲ್ಲಿ ಯಾರೆಲ್ಲ ಆಕೆಗೆ ಲೋಪ ಮಾಡ್ತಾ ಬಂದರು, ಅನ್ಯಾಯ ಮಾಡಬೇಕು, ಆಕೆಗೆ ನ್ಯಾಯ ಸಿಗಬಾರ್ದು ಅಂತ ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗುವಂತಹ ದಿನಗಳು ದೂರ ಇಲ್ಲವೇ ಇಲ್ಲ. ಸೌಜನ್ಯ ಪ್ರಕರಣ ಇನ್ನುಳಿದ ಪ್ರಕರಣಗಳ ರೀತಿಯಲ್ಲಿಲ್ಲ. ಒಂದು ಅಥೆಂಟಿಕ್ ಆಗಿ ಇದು ಆಕೆಗೆ ನ್ಯಾಯ ಕೊಡಿಸಲೇಬೇಕು ಅಂತ ಎಲ್ಲರೂ ಕೂಡ ಬಯಸುವಂತಹ ಪ್ರಕರಣ ಆಗಿರೋದ್ರಿಂದ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಗತ್ತೆ. ಆ ಕಾರಣಕ್ಕೋಸ್ಕರನೇ ಹೇಳೋದು ಸತ್ಯಮೇವ ಜಯತೆ.